ಸತ್ಯಮಿಥ್ಯ ನ್ಯೂಸ್ ಇನ್ಫ್ಯಾಕ್ಟ್ ನಿನ್ನೆ ವೀರಾಪುರ ಗ್ರಾಮದಲ್ಲಿ ಸ್ವಚ್ಛತೆ ಮಂಗಮಾಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡಲಾಗಿತ್ತು. ಸತ್ಯಮಿಥ್ಯ ನ್ಯೂಸ್ ವರದಿಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿತ್ತು. ಇವತ್ತು ಬೆಳ್ಳಂಬೆಳಿಗ್ಗೆ ಭೇಟಿ ನೀಡಿದ ವೀರಾಪುರ ಗ್ರಾಮಕ್ಕೆ ತಾಲೂಕು ಪಂಚಾಯತ್ ಇಒ, ರಾಂಪುರ ಗ್ರಾಮ ಪಂಚಾಯತಿ ಪಿಡಿಒ ಮತ್ತು ಕಾರ್ಯದರ್ಶಿ ಸೇರಿದಂತೆ ಅನೇಕ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಅಲ್ಲದೆ ಕುಡಿಯುವ ನೀರು ಸರಬರಾಜು ಮಾಡುವ ಟ್ಯಾಂಕ್ ಸ್ವಚ್ಛ ಮಾಡಲಾಯಿತು. ಸೋಮವಾರ ನಗರದ ಎಲ್ಲ ಚರಂಡಿಗಳನ್ನು ಸ್ವಚ್ಛ ಮಾಡಲಾಗುವುದು. ಇದಕ್ಕೆ ಗ್ರಾಮಸ್ಥರ ಸಹಕಾರ ಅಗತ್ಯ ಎಂದು ಇಒ ಚಂದ್ರಶೇಖರ ಕಂದಕೂರ್ ಹೇಳಿದರು. ತಾಲೂಕು ಪಂಚಾಯತ್ ಇಒ ಮಾತಾಡೋದು. ನಿನ್ನೆ ದಿವಸ ಸತ್ಯಮಿಥ್ಯ ಚಾನಲಿ ನಮಗೆ ರಾಮಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವೀರಾಪುರ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇರೋದು, ಆಮೇಲೆ ಕಲುಷಿತ ನೀರು ಮಿಕ್ಸ್ ಆಗುವಂಥದ್ದು ನನ್ನ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ರಾತ್ರಿನೇ ನಮ್ಮ PDO ಮತ್ತು ಸೆಕ್ರೆಟರಿ ಅವ್ರನ್ನ ಗ್ರಾಮಕ್ಕೆ ಕಳಿಸಿ ರಾತ್ರಿ ಇಲ್ಲೆಲ್ಲ ಏನು ಸಮಸ್ಯೆ ಐತೆ ಅಂತೆಲ್ಲ ಪರಿಶೀಲನೆ ಮಾಡಿ ಅವುಗಳನ್ನು ಬೆಳಗ್ಗೆನೇ ನಾನು ರೆಕ್ಟಿಫೈ ಮಾಡ್ಬೇಕಂತ ಅವ್ರಿಗೆ ಹೇಳಿದ್ದೆ. ಜೊತೆಗೆ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದೆ. ನಾನು ತರಾಟೆಗೆ ತೆಗೆದುಕೊಂಡು ಎಚ್ಚರಿಕೆ ಕೊಟ್ಟಾಗ ಅವರು ಇವತ್ತು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದಾರೆ. ಇಲ್ಲಿ OST ಟ್ಯಾಂಕ್ ಕೆಳಗೆ ಆಲ್ರೆಡಿ ಸ್ವಚ್ಛ ಮಾಡಿಸಿದ್ದಾರೆ. OST ಟ್ಯಾಂಕ್ 15 ದಿವಸದಿಂದ ಸ್ವಚ್ಛ ಮಾಡಿದ್ರಂತ ಇವತ್ತು ಕೂಡ ಸ್ವಚ್ಛ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಎಲ್ಲೆಲ್ಲ ನಳಗಳು ಲೀಕೇಜ್ ಇದ್ದಾವೆ ಅವುಗಳನ್ನು ಕೂಡ ಇವಾಗ ರೆಕ್ಟಿಫೈ ಮಾಡೋಕ್ಕೆ ಇವತ್ತು ಮತ್ತು ನಾಳೆ ಒಳಗೆ ಕೆಲವು ಕಡೆ CC ರೋಡ್ಗಳಲ್ಲಿದೆ. ಆ CC ರೋಡ್ಗಳಲ್ಲಿದ್ದನ್ನು ಮಷಿನ್ ತೊಗೊಂಬಂದು ನಾವು ಡಿಗ್ ಮಾಡಿ ಅವುಗಳನ್ನು ರೆಕ್ಟಿಫೈ ಮಾಡೋಕ್ಕೆ ಹೇಳಿದ್ವಿ. ಅವುಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ನೆಕ್ಸ್ಟ್ ವೀಕಲ್ಲಿ ನಾನೊಂದು ಈ ಹಳ್ಳಿಯಲ್ಲಿ ನಾನೇ ಸ್ವತಃ ಬಂದು ಗ್ರಾಮಸ್ಥರ ಜೊತೆಗೆ ಒಂದು ಗ್ರಾಮ ಸಭೆಯನ್ನು ಮಾಡಿ ಗ್ರಾಮದ ಎಲ್ಲ ಸಮಸ್ಯೆಗಳು, ಮುಖ್ಯವಾಗಿ ಏನಾಗೈತಪ್ಪ ಅಂತಂದ್ರೆ ಇಲ್ಲಿ ಚರಂಡಿ ಸಮಸ್ಯೆಗಳ ಬಗ್ಗೆ ಹೇಳಿದ್ರು ನನಗೆ ಸಾರ್ವಜನಿಕರು. ಅವುಗಳ ಬಗ್ಗೆ ನಾನು ಆ್ಯಕ್ಷನ್ ಮಾಡ್ತಾಯಿದ್ದೀನಿ. ಜೊತೆಗೆ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ಏನೋ ಸಮಸ್ಯೆ ಆಗಿದೆ ನೀರಿಂದ ಅಂತ ಹೇಳಿದರು. ಅದನ್ನು ಕೂಡ ನಾನು ಡಾಕ್ಟ್ರಿಗೆ ಆಲ್ರೆಡಿ ಮಾತಾಡಿ ಒಂದು ಹೆಲ್ತ್ ಕ್ಯಾಂಪನ್ನು ಕೂಡ ನಾನು ನಾಳೆ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಹೆಲ್ತ್ ಕ್ಯಾಂಪನ್ನು ಮಾಡಿಸಿ ಮಕ್ಕಳನ್ನು ಮತ್ತು ಗ್ರಾಮಸ್ಥರನ್ನು ಚೆಕ್ ಮಾಡಿಸ್ತೀವಿ. ಜೊತೆಗೆ ಈ ಗ್ರಾಮದ ಬಗ್ಗೆ ನಾನೇ ಸ್ವತಃ ಒಂದು ಖುದ್ದಾಗಿ ಉಸ್ತುವಾರಿನ ವಹಿಸ್ತೇನೆ. ಚಲನರಿಗೆ ಮತ್ತು ಸತ್ಯಮಿಥ್ಯ ಚಲನರಿಗೆ ನಮ್ಮೂರಿಂದ ಪ್ರಾಬ್ಲಮ್ ಎಲ್ಲ ಅವರ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು. ಮತ್ತು ಉಳಿದವರು ಇಷ್ಟು ದಿನ ಆದರೂ ಬಂದರೂ ಯಾರೂ ಮಾಡಿದ್ದಿಲ್ಲ. ಸತ್ಯಮಿಥ್ಯ ನ್ಯೂಜು ಮತ್ತು ಏಷ್ಯನ್ ನ್ಯೂಜ್ ಅವರ ಮಾಡಿದ್ದು. ಅವರಿಗೆ ಟ್ಯಾಂಕ್ಸ್ ಹೇಳಬೇಕು. ಇಲ್ಲ ಇಷ್ಟು ಗೊತ್ತಾಗಿದ್ದಿಲ್ಲ, ಯಾವ ಅಧಿಕಾರಿಗಳು ಬರೋದಿಲ್ಲ, ಯಾವ ಡಾಕ್ಟ್ರು ಬರೋದಿಲ್ಲ ಊರಿಗೆ. ಇದೇ ಫಸ್ಟ್ ಟೈಮ್ ಅವ್ರು ಬಂದಿದ್ದು. ಡಾಕ್ಟರು ಅಧಿಕಾರಿಗಳು ನಮ್ಮ ಊರಿಗೆ 5-6 ವರ್ಷದಿಂದ ಇದೇ ಫಸ್ಟ್ ಟೈಮ್ ಬಂದಿದ್ದು. ಇಲ್ಲ ಮೊದಲಾಗೆ ಊರು ಗೊತ್ತಾಯಿತು ಗೊತ್ತಿಲ್ಲ ಅವ್ರಿಗೆ. ಇದೇ ಫಸ್ಟ್ ಟೈಮ್ ಬಂದಿದ್ದಾರೆ ಅವರು. ಮತ್ತು ಒಳಗೆ ಇವತ್ತು ಸಾಹೇಬ್ ಬಂದು ಮಾತಾಡೋಣ. ಇಲ್ಲ ನಾನು ಸೋಮವಾರ ದಿವಸ ಬಂದು ಮಾಡಿಸ್ಕೊಡ್ತೀನಿ. ಅದೇನು ಪ್ರಾಬ್ಲಮ್ ಇದ್ದು ನಾನು ಇವತ್ತು ಪೈಪ್ಲೈನ್ ಮಾಡಿಸ್ತೀನಿ. ನಾಳೆಗೆ ಸೋಮವಾರ ದಿವಸ JCB ತೊಗೊಂಬಂದು ಮತ್ತು ಒಳ್ಳೆ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿಸ್ಕೊಡ್ತೀನಿ. ಮತ್ತು ಒಳ್ಳೆ ಗ್ರಾಮ ಸಭಾವನ್ನು ಇಟ್ಕೊತೀನಿ ಅಂತ ಹೇಳ್ಯಾರ. ಸಾಲಿದು ಡೆಮೊರೇಷನ್ ಮಾಡೋಕೆ ಹೇಳ್ಯಾರ. ಸೋಮವಾರ ದಿವಸ ಮಾಡ್ತೀನಿ ಅಂತೇಳಿ ಅವ್ರಿಗೆ ಅರ್ಜಿ ಕೊಟ್ಟಿದ್ವಿ. ಸಾಹೇಬ್ ಕೊಟ್ಟಿವಿ, ಒಳ್ಳೆ BO ಕೊಟ್ಟಿವಿ, ಪಂಚಾಯತಿ ಕೊಟ್ಟಿವಿ. ಯಾರು ಗೆಟ್ಟರು ಡೆಮೊರೇಷನ್ ಮಾಡಿದ್ರೆ ಒಂದು 8-10 ವರ್ಷ ಅದು ಅಷ್ಟೇ ಸಾಲಿ ಬಿದ್ದು. ಯಾವ ಮಕ್ಕಳು ಬಂದು ಅಂದ್ರೆ ಸಮಸ್ಯೆ ಐತೆ ಅನ್ನೋದು ಸಾಲಿದ. ಹಾಗಾಗಿ ಆ ಸಾಲಿನ ಸ್ವಲ್ಪ ಇವತ್ತು ಸಾಹೇಬ್ರು ಗಮನಕ್ಕೆ ತೊಗೊಂಬಂದು ಅದನ್ನು ಡೆಮೊರೇಷನ್ ಮಾಡಿಸ್ಕೊಡ್ತೀನಿ. ಅದೇನಿದ್ರು ನಾನು ಪ್ರಾಬ್ಲಮ್ ಸೋಮವಾರ ದಿವಸ ಒಟ್ಟು ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳೋಣ. ಇಲ್ಲಿವರೆಗೆ ಅದು ಬೈಯೋದಿಲ್ಲ. ನಿನ್ನೆ ನಿಮ್ಮ ನ್ಯೂಸು ಮತ್ತು ಒಳ್ಳೆ ಪೇಪರು ನೋಡಿ ಕಾಸ ಬಂದಾರ. ಇಲ್ಲ ಬರ್ತಿದ್ದಿಲ್ಲ ಅವರು. ಸ್ವಲ್ಪ ಪೂಜಾರ್ ಅಂತಂದು ಮಾತಾಡೋರು. ಊರಿನ ಗಟ್ಟರ ಸಮಸ್ಯೆಗಳನ್ನು ನ್ಯೂಸಿನಾಗ ಹಾಕಿಂದ ಇವರೆಲ್ಲ ಅಧಿಕಾರಿಗಳು ಬಂದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತಂದು ಈಗ ಕಣ್ಣು ತೆಗೆದು ನೋಡಕತ್ತಾರ. ಇಷ್ಟು ದಿವಸ ಆದರೂ ಊರಾಗ ಯಾರು ಬದುಕ್ಯಾರ ಯಾರು ಸತ್ತಾರ ಅಂತಂದು ಒಂದಿನೂ ನೋಡಲಿಲ್ಲ. ಹಾಗಾಗಿ ನಿನ್ನೆ ರಾತ್ರಿ 8 ಗಂಟೆಗೆ PDO ಬಂದಾರ. ಯಾರು ಏನಾಗೈತಿ ಊರಾಗ ಏನಿಲ್ಲ ಅನ್ನೋದು ಒಂದು ಸ್ವಲ್ಪ ಏನು ಗಮನಕ್ಕೆ ಕೊಡೋದಿಲ್ಲ ಅವರು. ಯಾರು ಆಟ ಹೊಡ್ಕೊಂಡ್ರೆ ಆಟ ಬಿಡ್ತಾರೆ ಬಿಡು ಅಂತಂದು ಅಂತಾರೆ. ಇವಾಗ ಒಂದು ಸ್ವಲ್ಪ ದೊಡ್ಡ ಅಧಿಕಾರಿಗಳು ಬಂದು ಇವರು ಡಾಕ್ಟರ್ಸ್ ಬಂದು ಇವನ್ನೆಲ್ಲ ಚೆಕಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ಯಾರ. ಇದು ಒಂದು ಸಾಲಿದ 8ರಿಂದ 10 ವರ್ಷ ಆಯ್ತು. ಅದು ಡೆಮೊರೇಷನ್ ಮಾಡಿರಿ ಅನ್ನೋಕ್ಕೆ ಕಡಿಮೆ ಅಂದ್ರೆ ಒಂದು 10-15 ಅರ್ಜಿ ಹೋಗ್ಯಾವ. ಮೊದಲ CK ಪಾಟೀಲ್ ಸರ್ ಇದ್ದಾಗೂ ಕೊಟ್ಟಾರ, ತಹಸೀಲ್ದಾರ್ ಸರ್ ಇದ್ದಾಗ ಕೊಟ್ಟಾರ, ಮತ್ತು ಈಗಿದ್ದವರು ಕೊಟ್ಟಾರ. ಯಾರು ದಾದ ಮಾಡಲಿಲ್ಲ. ಅದನ್ನು ಡೆಮೊರೇಷನ್ ಮಾಡಿ ಹುಡುಗರು ಅಡ್ಡಾಡ್ತಾವಂದ್ರೆ ಇವತ್ತಿಗೆ ಒಂದು ತಟ್ಟಿಗೂ ಏನೂ ಮಾಡಲಿಲ್ಲ. ಅದಕ್ಕೆ ನಾಳೆ ಸೋಮವಾರ ದಿವಸ ಅಥವಾ ಮಂಗಳವಾರ ಮಾಡ್ತೀನಿ ಅಂತ ಭರವಸೆ ಕೊಟ್ಟಾರ ನಮಗೆ. ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರು ಬಿಟ್ಟು ಕೊಟ್ಟಿದ್ದು ಮಾಡ್ತಾರೆ ಅನ್ನೋದು ಒಂದು ವಿಶ್ವಾಸ ನಮ್ಗೆ ಐತ್ರಿ. ಆಮೇಲೆ ರೈತರು ಮಳೆ ಆದ ಹೊತ್ತಿನಾಗ ರಾಶಿ ತಂಬರಕ್ಕಾಗಲಿಲ್ಲ. ಆ ಟೈಮ್ನಾಗ ಗರ್ ಸೇರಿಸಲಿಲ್ಲ. ಈಗ ಏರಿಸ್ತೆ ಅಂತ ಬಂದಾರ.
ನಾವೆಲ್ಲ ಕಷ್ಟಪಟ್ಟು ಹೆಂಗ ಒಂದು ಮಾಡ್ಕೊಂಡು 1-2 ಡಬಲ್ ಬಾಡಿಗೆ ಕೊಟ್ಟು ರೈತರು ಮಾರ್ಕೆಟ್ಗೆ ಸಾಗಾಣಿಕೆ ಮಾಡಿದ್ರು ಅದನ್ನೇನು ದಾದ ಮಾಡಲಿಲ್ಲ. ಇವತ್ತಿಗೆ ಅದನ್ನೇನು ಇನ್ನೂ ಏರಿಸಲಿಲ್ಲ, ಮಾಡಲಿಲ್ಲ. ಅದು ಅಷ್ಟೇ ಉಳ್ಕೊಂಡೈತಿ. ನಮ್ಗೆ ಬೇಕಾದಷ್ಟು ವೈಯಕ್ತಿಕ ಕೈಲಿ ಹಾಕಿ ಮಾಡಕತ್ತೀವಿ. ಅದು ಮುಂದೆ ಮಾಡ್ತಾರೋ ಬಿಡ್ತಾರೋ ಅವ್ರು ಬಿಟ್ಟು ಕೊಟ್ಟಿದ್ರು.